ಸರ್, ನಿನ್ನೆ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಕೂಡ ಬಂದಿದೆ. ಜೊತೆಗೆ ನಮ್ಮ ರಾಜ್ಯದ 2 ಉಪಚುನಾವಣೆ ಫಲಿತಾಂಶ ಕೂಡ ಬಂದಿದೆ. ಏನು ನಿರೀಕ್ಷೆ ಮಾಡಿದರೆ ಏನಾಗಿದೆ ಸರ್? ನಮಗೆ ನಿರೀಕ್ಷೆ ಅಂತೆ ನಮ್ಮ 2 ಉಪಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೇವೆ. ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಅದರ ಜೊತೆಗೆ ಒಂದು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಮುಖಂಡರುಗಳು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಮೇಲೆ ಜನ ನಮಗೆ ಓಟ ಗೆಲ್ಲಿಸಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಈ 5 ರಾಜ್ಯಗಳಲ್ಲಿ ವಿಶೇಷವಾಗಿ ಭಾಳ ಸರ್ಪ್ರೈಸ್ ಆಗಿರ್ತಕ್ಕಂಥದ್ದು ತಮಿಳುನಾಡು. ಯಾಕಂದರೆ 35% ಓಟೆಷ್ಟು ವಿಜಯ್ ಅವರು ತೊಗೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಮಿಸ್ಟರ್ ವಿಜಯ್. ಇಟ್ಸ್ ಅ ಡೆಸ್ಟಿನಿ ಕಾಲಿಂಗ್ ಫಾರ್ ಯು ಬಿಕಾಸ್ ಫ್ಲೋಟಿಂಗ್ ಅ ಪಾರ್ಟಿ within a span of 1 year, getting a majority, an absolute good majority, almost a simple majority ಅವರಿಗೆ ಸಿಕ್ಕಿದೆ. ಸೊ ಐ ವಿಶ್ ಯು ಗುಡ್ ಲಕ್. ಆ್ಯಂಡ್ ನಾವು ಇದಕ್ಕಿಂತ ಜಾಸ್ತಿ ನೀನು ಹೇಳೋಕ್ಕಾಗಲ್ಲ. ಅಸ್ಸಾಂನಲ್ಲಿ ಡೆಫಿನೆಟ್ಲಿ ಅಸ್ಸಾಂನಲ್ಲಿ ವಿ ವುಡ್ ಹ್ಯಾವ್ ಡನ್ ಬೆಟರ್, ಬಟ್ ಅದಕ್ಕಾದಂಥ ರೀಸನ್ಸ್ ಇದ್ದಾರೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಬಿಜೆಪಿಗೆ ಯಾರನ್ನ ಜ್ಞಾನೇಶ್ ಕುಮಾರ್ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಹೆಂಗಾಗಿದೆ ಹೆಂಗೇನಿಲ್ಲ ಅಂಥೇಳಿ. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ಓಟ್ಗಳನ್ನ ತೆಗೆದು 27 ಲಕ್ಷ ಆ್ಯಡ್ ಮಾಡಿ ಎಲ್ಲೆಲ್ಲಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ 5,000 ಓಟು, 15,000 ಓಟು, 25,000 ಓಟು, 30,000 ಓಟು ಈ ರೀತಿ ತೆಗೆದು ಎಲ್ಲಿ ಅವರಿಗೆ TMCಗೆ ಸೋಲಿಸ್ಬೇಕಲ್ಲಿ ಸೋಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಂಟಿ ಇನ್ಕಂಬರೆನ್ಸಿನ ಇತ್ತು. ಸೊ ಓವರಾಲ್ ಜ್ಞಾನೇಶ್ ಕುಮಾರ್ ಅವರು ಬಂದ ಮೇಲೆ ಬಿ ಜೆ ಪಿಯ ವಿನ್ನಿಂಗ್ ಮಾರ್ಜಿನ್ಗಳು ವೋಟರ್ ಲಿಸ್ಟಿಂದ ಓಟ್ ಹೋಗ್ತಕ್ಕಂಥದಕ್ಕೆ ಮುಂದಾಳತ್ವ ತೊಗೊಂಡು ಇವತ್ತು ಬಿ ಜೆ ಪಿಯವರು ಯಾವ ಬಲದ ಮೇಲೆ, ಯಾವ ಪಾಪ್ಯುಲಾರಿಟಿ ಮೇಲೆ, ಯಾವುದು ಕೆಲಸದ ಮೇಲೆ ಓಟ್ ಕೇಳಬೇಕಾಗಿತ್ತು ಅದು ಬಿಟ್ಕೊಂಡು ಜ್ಞಾನೇಶ್ ಕುಮಾರ್ನ ಮುಖಾಂತರ ಈಗ ಓಟನ್ನು ಫ್ರಾಡ್ ಮಾಡಿ, ವೋಟರ್ ಲಿಸ್ಟ್ನ ಫ್ರಾಡ್ ಮಾಡಿ ಗೆಲ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ಮಾಕ್ರಿ ಫಾರ್ ಡೆಮೋಕ್ರಸಿ. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಕಾಲ ಎಲ್ಲದಕ್ಕೂ ಕಾಯೋಣ.